ಹರಿ ಓಂ ಗುರುಭ್ಯೋ ನಮಃ. ಎಲ್ಲ ನಮಸ್ಕಾರ. ಈಗ ನಾವು 2024 ಜೂನ್ ತಿಂಗಳಲ್ಲಿ ಕನ್ಯಾ ರಾಶಿಯವರಿಗೆ ಯಾವ ರೀತಿ ಫಲಾಫಲಗಳು ಈ ಒಂದು ತಿಂಗಳ ಪೂರ್ತಿ ಅಂದರೆ ಜೂನ್ ತಿಂಗಳಲ್ಲಿ ಈ ಒಂದು 9 ಗ್ರಹಗಳು ದ್ವಾದಶ ರಾಶಿಗಳಲ್ಲಿ ಅಂದರೆ 12 ರಾಶಿಗಳ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರುತ್ತೆ, ಬದಲಾವಣೆ ಆಗ್ತಾ ಇರುತ್ತೆ. ಸೊ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ, ಒಂದು ಸ್ಥಾನದಿಂದ ಮತ್ತೊಂದು ಸ್ಥಾನಕ್ಕೆ ಸಂಚರಿಸುವಂತಹ ಕಾಲ, ದಿನಾಂಕ ಯಾವುದು, ಯಾವ ದಿನಾಂಕದವರೆಗೆ ಯಾವ ರೀತಿಯ ಪ್ರತಿಫಲಗಳನ್ನ ಈ ಒಂದು ಕನ್ಯಾ ರಾಶಿಯವರು ಪಡೆಯಬಹುದು. ಸೊ ಅದಕ್ಕೆ ನೀವು ಈ ಒಂದು ತಿಂಗಳಲ್ಲಿ ಯಾವ ರೀತಿ ಯೋಗಗಳಿದೆ ಅನ್ನುವಂಥದ್ದನ್ನು ನಾವು ಗಮನಿಸೋಣ. ಈ ಒಂದು ತಿಂಗಳ ಪ್ರಾರಂಭದಲ್ಲಿಯೇ ನಿಮ್ಮ ರಾಶಾಧಿಪತಿಯಾದಂತಹ ಬುಧ ಭಾಗ್ಯದಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ, ಅಂದ್ರೆ ವೃಷಭ ರಾಶಿಯಲ್ಲಿರ್ತಾನೆ. ಪ್ರಾರಂಭದಲ್ಲೇ ಶುಭದಾಯಕವಾದಂತಹ ಫಲ, ವೈಯಕ್ತಿಕವಾಗಿ ಒಂದು ದೃಢತೆ, ನಿರ್ಧಾರ, ಬುದ್ಧಿವಂತಿಕೆ, ಜ್ಞಾನ ಇವೆಲ್ಲೂ ಕೂಡ ನಿಮಗೆ ಚೆನ್ನಾಗಿರುತ್ತೆ. ಆದರೆ ನಿಮ್ಮ ರಾಶಿಯಲ್ಲಿ ಕೇತು ಸಂಚಾರ ಆಗ್ತಾ ಇದೆ, ಹಾಗಾಗಿ ಸ್ವಲ್ಪ ಒತ್ತಡ, ಟೆನ್ಷನ್, ಸಂದಿಗ್ಧವಾದ ಪರಿಸ್ಥಿತಿ ಇರುತ್ತೆ. ಸರ್ಪದೋಷದ ಪ್ರಭಾವ ಇದೆ, ಹಾಗಾಗಿ ಈಗಾಗಲೇ ಒಂದು 6-7 ತಿಂಗಳಾಯ್ತು, ಇನ್ನೂ 1 ವರ್ಷ ಕಾಲ ಇರುತ್ತೆ. ಹಾಗಾಗಿ ತುಂಬಾ ಜಾಗೃತಿಯಿಂದ ಹೆಜ್ಜೆ ಇಡಬೇಕು ಪ್ರತಿಯೊಂದು ವಿಚಾರದಲ್ಲೂ ಕೂಡ. ಯಾಕಂದ್ರೆ ನಿಮ್ಮ ಗಮನಕ್ಕೆ ಬಾರದಂತೆ ಯಾವುದೋ ಒಂದು ಒತ್ತಡಕ್ಕೆ ಸಿಲುಕಾಕೊಳ್ಳುವಂತಹ ಸ್ಥಿತಿಗಳು ಹೆಚ್ಚಾಗಿರುತ್ತೆ. ಆದ್ರೆ ಈ ಒಂದು ಮಾಸದಲ್ಲಿ ಜೂನ್ ತಿಂಗಳಲ್ಲಿ ಮಾತ್ರ ಸ್ವಲ್ಪ ಬುಧನ ಒಂದು ಸಂಚಾರದ ಬಲದಿಂದ ಉತ್ತಮ ಪ್ರತಿಫಲ ಇದೆ. 14ನೇ ತಾರೀಕು ಜೂನ್ಗೆ ಮಿಥುನ ರಾಶಿಗೆ ಪ್ರವೇಶ ಮಾಡ್ತಾರೆ. ಮಿಥುನ ರಾಶಿ ಅಧಿಪತಿ ಕೂಡ ಬುಧನೇ ಆಗಿರೋದ್ರಿಂದ ಆ ರಾಶಿಗೆ ಹೋಗುವಂತಹ ಒಂದು ಬುಧನ ಪ್ರತಿಫಲ ತುಂಬಾ ಉತ್ತಮದಾಯಕ, ಸುಫಲ. ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಂಡ್ಕೊಂತೀರಾ, ಹಾಗಾಗಿ ವೃತ್ತಿಯಲ್ಲಿ ಬೆಳವಣಿಗೆಯನ್ನ ನೋಡ್ತೀರಾ, ಶುಭದಾಯಕವಾಗಿದೆ. ಹಣಕಾಸಿನ ವಿಚಾರ ನಿಮಗೆ ಜೂನ್ 12ನೇ ತಾರೀಕುವರೆಗೂ ಭಾಗ್ಯ ಪ್ರಾಪ್ತಿ, ಕೆಲವೊಂದು ಅದೃಷ್ಟಗಳಿಂದ ಬರುವಂತಹ ದುಡ್ಡು, ವಸ್ತುಗಳು, ಅಂದ್ರೆ ಯಾವ್ದಾನ ಒಂದು ಒಡವೆ, ಒಂದು ಆಭರಣ, ಇವೆಲ್ಲವೂ ಕೂಡ ಪಡೆಯುವಂತಹದ್ದು ಕನ್ಯಾ ರಾಶಿಯವರಿಗೆ 12ನೇ ತಾರೀಕುವರೆಗೂ ಶುಭದಾಯಕವಾಗಿದೆ. ಆ ನಂತರ 12ರ ನಂತರ ಕೂಡ ಸ್ವಲ್ಪ ವೃತ್ತಿಯಲ್ಲಿ ಅಭಿವೃದ್ಧಿ, ಸ್ವಲ್ಪ ಶ್ರೇಯಸ್ಸನ್ನು ನೋಡ್ತೀರಾ, ಕೆಲಸದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ವೃತ್ತಿಯಿಂದ ದುಡ್ಡು ಬರುವಂತಹ ಯೋಗ ಕೂಡ ಇರುತ್ತೆ, ಇವೆರಡೂ ಕೂಡ ನಡೆಯುತ್ತೆ. ಪ್ರಯತ್ನಕಾರಿ ವಿಚಾರ ಸುಮಾರು 1 ತಿಂಗಳಿಂದ ಕಷ್ಟಗಳಿಂದ ಕೂಡಿತ್ತು, ನಿಮ್ಮ ಪ್ರಯತ್ನಗಳಿಗೆ ಎಡವಟ್ಟಾಗ್ತಾ ಇತ್ತು. ಸೊ ಜೂನ್ 1ನೇ ತಾರೀಕಿಗೆ ಈ ಒಂದು ಕುಜ ಮೇಷರಾಶಿಗೆ ಬರ್ತಾ ಇದ್ದಾನೆ. ಈಗ ಮೇಷರಾಶಿಗೆ ಕುಜನಿಗೆ ಸ್ವಸ್ಥಾನ ಆಗಿರ್ಬೋದು, ಆದ್ರೆ ನಿಮ್ಮ ಒಂದು ವಿಚಾರದಲ್ಲಿ ಆರೋಗ್ಯದಲ್ಲಿ ತುಂಬಾ ಗಮನಿಸಬೇಕು. ಆರೋಗ್ಯದಲ್ಲಿ ಏನಪ್ಪಾ ಅಂದ್ರೆ, ಯಾವ್ದಾನ ಒಂದು ಕಾರ್ಯಕ್ರಮಕ್ಕೆ ಹೋಗ್ತೀರಾ, ಫಂಕ್ಷನ್ಗೆ ಹೋಗ್ತೀರಾ, ಆ ಒಂದು ಕಾರ್ಯಕ್ರಮದಲ್ಲಿ ತಿನ್ನಂತಹ ಒಂದು ಪದಾರ್ಥಗಳು, ಊಟ, ಏನೆಲ್ಲ ತಿಂಡಿ ತಿನಿಸು, ಇವೆಲ್ಲವೂ ಕೂಡ ನಿಮಗೆ ದೇಹದಲ್ಲಿ ಅನಾರೋಗ್ಯ ಸ್ಥಿತಿಯನ್ನು ತಂದು ಕೊಡುತ್ತೆ. ಅಜೀರ್ಣ ಉಂಟಾಗತ್ತೆ, ಡೈಜೆಷನ್ ಪ್ರಾಬ್ಲಮ್ ಉಂಟಾಗತ್ತೆ, ಈ ಒಂದು ಸಮಸ್ಯೆ ಖಂಡಿತವಾಗಿ ಬರುತ್ತೆ. ಹಾಗಾಗಿ ತುಂಬಾ ಜಾಗೃತಿಯಿಂದ ಇರಿ. ತಿಂಗಳ ಪೂರ್ತಿ ಜೂನ್ ತಿಂಗಳಲ್ಲಿ ಆರೋಗ್ಯದಲ್ಲಿ ಎಡವಟ್ಟಾಗುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಮತ್ತೆ ENT ಸಮಸ್ಯೆಗಳು ಕೂಡ ಸಾಧಾರಣ ಮಟ್ಟಿಗೆ ಬರುತ್ತೆ. ನಮ್ಮ ಮನೆ ಕಡೆ ಸ್ವಲ್ಪ ಅಭಿವೃದ್ಧಿ, ಭಾಗ್ಯ ಪ್ರಾಪ್ತಿಯನ್ನು ಪಡಿತೀರಾ. ಮನೆ ಕಡೆ ವಿಶೇಷವಾಗಿ ಏನೋ ಬದಲಾವಣೆಯನ್ನ ತಂದುಕೊಳ್ಳುವಂತಹ ಯೋಗ ತಿಂಗಳಲ್ಲಿದೆ, ಉತ್ತಮವಾಗಿದೆ. ಇನ್ನ ವಿದ್ಯಾರ್ಥಿಗಳಿಗೆ ಶ್ರಮ ಪ್ರಯತ್ನದಿಂದ ವಿದ್ಯಾಭ್ಯಾಸ ಮಾಡುವಂತಹದ್ದು, ಅಭಿವೃದ್ಧಿ ಕಾಣುವಂತಹದ್ದು, ಮತ್ತೆ ವಿದ್ಯಾಭ್ಯಾಸದ ಮಿತ್ರರು, ಸ್ನೇಹಿತರು ನಿಮ್ ಜೊತೆಗೂಡುವಂತಹ ಯೋಗ ತುಂಬ ಫಲವಾಗಿದೆ. ದಾಂಪತ್ಯ ಸ್ಥಾನದಲ್ಲಿ ಸ್ವಲ್ಪ ರಾಹು ಪ್ರಭಾವ ಇರೋದ್ರಿಂದ ನಿಮಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ಗಳು ಜಾಸ್ತಿ ಇರುತ್ತೆ, ಟೆನ್ಷನ್ಗಳು ಜಾಸ್ತಿ ಇರುತ್ತೆ, ವೈಪರೀತ್ಯಗಳು ಜಾಸ್ತಿ ಇರುತ್ತೆ, ಅನ್ಯೋನ್ಯತೆಗಳು ಸ್ವಲ್ಪ ಮಟ್ಟಿಗೆ ಕಡಿಮೆ ಇರುತ್ತೆ. ಹಾಗಾಗಿ ಗಂಡ ಹೆಂಡತಿರು ಕನ್ಯಾ ರಾಶಿಯಲ್ಲಿ ಯಾರಿದ್ದೀರಾ ಇವರೆಲ್ಲರೂ ಸಹ ಶಕ್ತಿ ದೇವರ ದರ್ಶನ ಮಾಡಿ, ದುರ್ಗಾ ಮಾತೆಯ ದರ್ಶನ ಮಾಡಿ, ಉದ್ದಿನ ಬೇಳೆ ಮೇಲೆ ನಿಂಬೆಯ ದೀಪವನ್ನ 16 ನಿಂಬೆಯ ದೀಪಗಳನ್ನ ಬೆಳಗಿಸಿ, ನಿಮಗೆ ದುರ್ಗಾ ಮಾತೆ ನಿಮ್ಮ ದಾಂಪತ್ಯದಲ್ಲಿ ಯಾವುದು ವೈಪರೀತ್ಯ ಇಲ್ಲದೆ ಒಳ್ಳೆಯ ರೀತಿಯ ಯೋಗ ಫಲ ಕೊಡುತ್ತೆ. ಯಾಕೆಂತಂದ್ರೆ ಸ್ವಲ್ಪ ದೃಷ್ಟಿ ಜಾಸ್ತಿ ಆಗುವಂತದ್ದು, ನೆಗೆಟಿವ್ ಎನರ್ಜಿ ಜಾಸ್ತಿ ಆಗುವಂತದ್ದು, ಕೆಡುಕು ಪ್ರಭಾವ ಜಾಸ್ತಿ ಆಗುವಂತಹ ಸಾಧ್ಯತೆ ಇರುತ್ತೆ. ಅದಕ್ಕೆ ಈ ಒಂದು ಪ್ರಯೋಗ ಮಾಡಿದ್ರೆ ಅವೆಲ್ಲವೂ ಕೂಡ ಶಮನ ಆಗ್ಬಿಡುತ್ತೆ, ಉತ್ತಮ ಫಲ ಸಿಗತ್ತೆ. ಆರೋಗ್ಯದ ಬಗ್ಗೆ ಈಗಾಗಲೇ ಹೇಳಿದೆ, ಸ್ವಲ್ಪ ಡೈಜೆಷನ್ ಪ್ರಾಬ್ಲಮ್ ರಿಲೇಟೆಡ್ ಇಶ್ಯೂ ಇರುತ್ತೆ ಅಂತ, ಅದು ಕುಜಗ್ರಹದ ದೋಷದಿಂದ ಆಗುವಂತಹದ್ದು. ಅದಕ್ಕೆ ಇವು ಸುಬ್ರಹ್ಮಣ್ಯ ಸ್ವಾಮಿ ದೇವರ ದರ್ಶನ ಮಾಡಿ, ಅಲ್ಲಿ
ತೊಗರಿ ಧಾನ್ಯದ ಒಂದು ಪ್ರಸಾದ, ಸಿಹಿ ಪ್ರಸಾದವನ್ನ ನೀವು ದೇವರಿಗೆ ನೈವೇದ್ಯ ಮಾಡಿ ನೀವು ಅಲ್ಲಿ ಭಕ್ತಾದಿಗಳಿಗೆ ಹಂಚೋದ್ರಿಂದ ಈ ಒಂದು ಆರೋಗ್ಯ ಸ್ಥಿತಿ ಸುಧಾರಿಸುತ್ತೆ. ಭಾಗ್ಯ ವಿಚಾರದಲ್ಲಿ 12ನೇ ತಾರೀಕುವರೆಗೂ ಭಾಗ್ಯ ವಿಚಾರದಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಚೆನ್ನಾಗಿರುತ್ತೆ. ದುಡ್ಡು ಕಾಸು ಬರುವಂತಹದ್ದೆಲ್ಲ ಬಂದ್ಬಿಡುವಂತಹದ್ದು ಯೋಗ ಇದೆ. ಅದು ಸ್ವಲ್ಪ ಗುರು ಪಾಪಗ್ರಹ ಆಗಿರ್ತದೆ, ಅದು ಸ್ವಲ್ಪ ಕಷ್ಟಗಳಿಂದ ಬರುವಂತದ್ದಾಗಿರುತ್ತೆ. ಗುರುದರ್ಶನ ಆಗಲಿ ಅಥವಾ ಅರಳಿ ಮರದ ಪ್ರದಕ್ಷಿಣೆ ಮಾಡೋದ್ರಿಂದ ಆಗಲಿ ನಿಮಗೆ ಆ ಒಂದು ಪಾಪಗ್ರಹ ದೋಷ ಗುರುವಿನಿಂದ ನಿವಾರಣೆ ಆಗುತ್ತೆ. ಬುಧ ಕೂಡ ಅಲ್ಲೇ ಸಂಚಾರ, ಸೂರ್ಯನು ಸಂಚಾರದಲ್ಲಿದ್ದಾನೆ. ಒಟ್ಟು 4 ಗ್ರಹಗಳು ಇರೋದ್ರಿಂದ ವೃಷಭ ರಾಶಿಯಲ್ಲಿ ತುಂಬಾ ಶುಭದಾಯಕವಾದ ಫಲ ಅಂತಲೇ ಹೇಳ್ಬೋದು. ಸೂರ್ಯ ಜೊತೆ ಇರ್ತಕ್ಕಂಥ ಗ್ರಹಗಳೆಲ್ಲವೂ ಕೂಡ ರಾಜಯೋಗವನ್ನು ಕೊಟ್ಬಿಡ್ತವೆ. ಹಾಗಾಗಿ ಶುಭದಾಯಕವಾದ ಫಲ ಅಂತಲೇ ಹೇಳ್ಬೋದು. ಶುಭ ಗ್ರಹಗಳು ಬೇರೆ, ಗುರು, ಬುಧ, ಶುಕ್ರ 3 ಗ್ರಹಗಳು ಸೇರಿರ್ತಕ್ಕಂಥದ್ದು ತುಂಬಾ ಅತ್ಯದ್ಭುತವಾದಂತಹ ಒಂದು ಯೋಗ. ಯಾವ್ದನ್ನ ವ್ಯವಹಾರ ಸೆಟಲ್ಮೆಂಟ್ಗಳಾಗಿಲ್ಲ ಅಂತ ಆಗೋಗ್ಬಿಡ್ತವೆ. 12ನೇ ತಾರೀಕು 14ನೇ ತಾರೀಕು ಈ 2 ಡೇಟನ್ನ ಜ್ಞಾಪಕ ಇಟ್ಕೊಳ್ಳಿ. ಸೊ ಈ ಒಂದು ಡೇಟ್ಗಳೊಳಗಡೆ ಆ ರೀತಿ ಯೋಗ ಜೂನ್ ತಿಂಗಳಲ್ಲಿ ಇರ್ತಕ್ಕಂಥದ್ದು. ಆನಂತರ 12ನೇ ತಾರೀಕಿಗೆ ಮಿಥುನ ರಾಶಿ ಪ್ರವೇಶ ಮಾಡ್ತಾನೆ ಶುಕ್ರ. ಮತ್ತೆ ಸೂರ್ಯ ಬುಧ ಕೂಡ 14ನೇ ತಾರೀಕಿಗೆ ಮಿಥುನ ರಾಶಿ ಪ್ರವೇಶ ಮಾಡ್ತಾರೆ. ವೃತ್ತಿಯಲ್ಲಿ ಅದೇ ರೀತಿ ಬದಲಾವಣೆಗಳು ನೋಡ್ತೀರಾ, ಫೈನಾನ್ಸಿಯಲ್ ಇಂಪ್ರೂವ್ಮೆಂಟ್ಸ್ ನೋಡ್ತೀರಾ, ಮತ್ತೆ ಬಿಸ್ನೆಸ್ ಇಂಪ್ರೂವ್ಮೆಂಟ್ ನೋಡ್ತೀರಾ. ಸರ್ಕಾರಿ ವೃತ್ತಿಯಲ್ಲಿ ಇರ್ತಕ್ಕಂಥವ್ರಿಗೆ ವಿಶೇಷವಾದಂತಹ ಅಭಿವೃದ್ಧಿ ಪ್ರತಿಫಲಗಳನ್ನ ನೀವು ನೋಡ್ತೀರಾ. ಶುಭದಾಯಕವಾಗಿದೆ. ಆದಾಯ ವ್ಯಯ ಖರ್ಚು ವೆಚ್ಚಗಳ ವಿಚಾರ ನೋಡಿದ್ರೆ ಶುಭದಾಯಕವಾದಂತಹ ಫಲ, ಯಾವುದೇ ರೀತಿ ವೈಪರೀತ್ಯಗಳಿಲ್ಲ. ಸೊ ಉತ್ತಮವಾದಂತಹ ಸ್ಥಿತಿ ಇರುತ್ತೆ. ಸ್ವಲ್ಪ ದಂಪತಿಗಳು ಮಾತ್ರ ದುರ್ಗಾದೇವಿ ಆರಾಧನೆ ಮಾಡಿ ಮತ್ತೆ ಸುಬ್ರಹ್ಮಣ್ಯ ಸ್ವಾಮಿ ಸೇವೆ ಮಾಡಿ ಆರೋಗ್ಯ ಸರೋಗುತ್ತೆ. ಒಂದು ಕನ್ಯಾ ರಾಶಿಯವರು. ಹಾಗಾಗಿ ರಾಶಿಯಲ್ಲಿ ಇರ್ತಕ್ಕಂಥ ನಿಮ್ಮೆಲ್ಲರೂ ಕೂಡ ಶುಭವಾಗ್ಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಎಲ್ರಿಗೂ ಶುಭವಾಗ್ಲಿ. ನಮಸ್ಕಾರ.